ಪ್ರಿಯಾಂಕ್ ಖರ್ಗೆ RSS ನ ಟಾರ್ಗೆಟ್ ಆಗಿದ್ದಾರಾ? ಮುಂಚೆಯಿಂದಲೂ ನಾವು ಟಾರ್ಗೆಟ್ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಿಎಂ ಖರ್ಗೆ, DCM ಸಾಹೇಬರು ಎಲ್ಲರೂ ಕೂಡ ಟಾರ್ಗೆಟ್ ಆಗಿದ್ದಾರೆ. ಪ್ರಿಯಾಂಕ್ ಸ್ವಲ್ಪ ಜಾಸ್ತಿ ಇರಬೇಕು. RSS ಗೆ ಎಲ್ಲಿಂದ ದುಡ್ಡು ಬರುತ್ತೆ? ಅನ್ರಿಜಿಸ್ಟರ್ ಸಂಸ್ಥೆಗೆ ಹಣ ಎಲ್ಲಿಂದ ಬರುತ್ತೆ? ಬಟ್ಟೆ ತೆಗಿಯೋಕೆ, ಬಿಲ್ಡಿಂಗ್ ಕಟ್ಟಕ್ಕೆ ಹಣ ಎಲ್ಲಿಂದ ಬರುತ್ತೆ? ಅಧಿಕೃತ ಇದ್ರೆ ಎಲ್ಲದಕ್ಕೂ ರಿಜಿಸ್ಟರ್ ಇರುತ್ತಪ್ಪ. ಅನ್ರಿಜಿಸ್ಟರ್ ಇದ್ರೆ ಏನೂ ತೋರ್ಸಕ್ಕಾಗಲ್ಲ, ಯಾರೂ ಕೇಳೋದಿಲ್ಲ, ಟ್ಯಾಕ್ಸ್ ಕಟ್ಟೋದಿಲ್ವಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ 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 ವಾಗ್ದಾಳಿ ಮಾಡ್ತಾ ಇದ್ದಾರೆ RSS ವಿರುದ್ಧ. ಇದೊಂದು ರಿಜಿಸ್ಟರ್ ಆಗದಲ್ಲೇ ಇರುವಂತಹ ಸಂಸ್ಥೆ ಅನ್ನುವಂಥದ್ದನ್ನು ಪುನರುಚ್ಚರಿಸಿದ್ದಾರೆ. ರಿಜಿಸ್ಟರ್ ಆಗದಲ್ಲೇ ಇರುವಂತಹ ಒಂದು ಸಂಸ್ಥೆಗೆ ಕೋಟಿ ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಕ್ಕೆ, ಜಾಗಗಳನ್ನು ಒತ್ತುವರಿ ಮಾಡ್ಕೊಳ್ಳೋಕ್ಕೆ ಎಲ್ಲಿಂದ ಅವಕಾಶ ಸಿಗ್ತಾ ಇದೆ? ಆಮೇಲೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ RSSಗೆ ನಾನು ಟಾರ್ಗೆಟು, ಸಿದ್ದರಾಮಯ್ಯ ಅವರು ಟಾರ್ಗೆಟು, DK ಶಿವಕುಮಾರು ಟಾರ್ಗೆಟು, ನಾನು ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ ಇದೀಗ RSS ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅನ್ರಿಜಿಸ್ಟರ್ಡ್ ಬಿಜೆಪಿ RSSಗೆ ನೇರ ಟಾರ್ಗೆಟ್ ಆಗಿದ್ರೆ ಸರ್ ಇದು. ಅದಕ್ಕೆ ಅದು ಮುಂಚೆಯಿಂದನೂ ಇದೀವಲ್ಲ, ಖರ್ಗೆ ಸಾಹೇಬ್ರಿದ್ರು, ನಾವಿದ್ದೀವಿ, ಸಿದ್ದರಾಮಯ್ಯ ಅವರು ಇದ್ದಾರೆ, DK ಶಿವಕುಮಾರ್ ಅವರು ಇದ್ದಾರೆ. ವಾಟ್ ಇಸ್ ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರು? ಹಾಂ, ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನು ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗಿರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಟೆಂಡರ್ ಇರ್ಬೋದು, NGO ಆ್ಯಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾಯಿಲ್ಲ. BJP RSS